ಇನ್ನು ಜಂಟಿ ಅಧಿವೇಶನದಲ್ಲಿ ರಾಜ್ಯಪಾಲರ ನಡೆ ಬಗ್ಗೆ ಏನ್ ಹೇಳ್ತೀರಾ ಸರ್? ರಾಜ್ಯಪಾಲರು ನಾನು ಒಂದ್ ಇದಾಗಿ ಹೇಳ್ಬಿಡ್ತೇನೆ ಬೇಡ, ರಾಜ್ಯಪಾಲರು ಇವ್ರು ಒಳ್ಳೆಯರಿದ್ದಾರೆ, ಇಲ್ಲ ಅಂತಿಲ್ಲ. ಹಿಂದೆ ಅವರು ಮಂತ್ರಿ ಆಗಿದ್ದ ಸಂದರ್ಭ ನಾವು ನೋಡಿದೀವಿ, ಒಳ್ಳೆ ವ್ಯಕ್ತಿಯಾಗಿ ಕೆಲಸ ಮಾಡಿದ್ವಿ. ಈಗಲೂ ಒಳ್ಳೆಯವರು ಇದ್ದಾರೆ. ಆದ್ರೆ ಅವ್ರಿಗೆ ಏನಾಗುತ್ತೆ ಹೇಳಿ, ಕೇಂದ್ರದ ನಾಯಕರ ಅವರು ಪಾಲನೆ ಮಾಡ್ಬೇಕಾಗಿ ಪರಿಸ್ಥಿತಿ ಬಂದಿದೆ. ಅಲ್ಲಿಂದ ಹುಕುಂ ಹೌದು, ಬಂದೇ ಬರುತ್ತೆ. ಯಾವ ಇವತ್ತು ಅಲ್ಲಿಂದ ಆದೇಶ ಬರೋರು ಯಾರು ಮಾಡಲ್ಲ. ಈಗ ಎಲ್ಲಾ ರಾಜ್ಯದಲ್ಲೂ ಪೂರ್ತಿ ಓದ್ಬೇಕಾದ್ರೆ ಈ ರಾಜ್ಯದಲ್ಲಿ 2 ನಿಮಿಷ ಓದಕ್ಕೆ ಏನಿದೆ, ಏನು ಓದ್ತಾರೆ ಅವರು? ಅವ್ರು ಏನಂದ್ರೆ ಪೂರ್ತಿ ಓದ್ಬಾರ್ದು, ಫಸ್ಟ್ ಲೈನ್ ಲಾಸ್ಟ್ ಜೈ ಇನ್ ಅಂದ್ಬಿಟ್ರೆ ನಾವು ಓದಿದೆ ಅಂತ ತಿಳ್ಕೊಬೇಕಂದ್ರೆ ಜನರಿಗೆ ನಾವು ಓದಿದ್ ಗೊತ್ತಾಗಬಾರ್ದು, ಕೇಂದ್ರ ಸರ್ಕಾರಕ್ಕೂ ಗೊತ್ತಾಗಬಾರ್ದು ಅಲ್ವಾ? ನೀವ್ ಯಾಕೆ ತಡೆ ಹಿಡಿತೀರ ರಾಜ್ಯಪಾಲರಿಗೆ? ನೀವು ರಾಜ್ಯಪಾಲರ ಏನು ಕೇಂದ್ರದ ಕೈಗೊಂಬೆಗಳ ಇವರು? ಮತ್ತು ಅವ್ರಿಗೊಂದು ಗೌರವ ಇದೆಯಲ್ಲ. ಈ ರಾಜ್ಯದ ಹಕ್ಕನ್ನು ನೀವು ಓದ್ಬೇಕಲ್ಲ, ಯಾಕೆ ಓದಲ್ಲ ಹೇಳ್ತಾ ಕೇಳೋದ್ ನಾನು. ನೀವ್ ಯಾಕೆ ಓದಲ್ಲ? ನಮ್ಮ ಹಕ್ಕನ್ನು ನೀವು ತೋರ್ಸ್ಕೊಡಿ. ಮತ್ ನೀವ್ ಯಾಕೆ 2 ಲೈನ್ ನೋಡಿದ್ರೆ ನೀವ್ ಯಾಕೆ ಬರ್ತೀರಿ? ನೀವ್ ಯಾಕೆ ಬೇಕು ರಾಜ್ಯಪಾಲರಾಗಿರ್ಬೇಕು? ರಾಜ್ಯಪಾಲರು ಓದಲ್ಲ ಅಂತ ಹೇಳೋ ಅಂಶಗಳನ್ನ ನೀವೇನ್ ಹಾಕಿದ್ರಿ ಅಂತ? ಏನಾದ್ರೂ ಓದ್ಬೇಕು ಅವರು. ಯಾಕೆ ಬೇರೆ ರಾಜ್ಯದಲ್ಲಿ ಅವ್ರು ಓದಲ್ವಾ? ಅದು ಅವ್ರು ಕೊಟ್ಟಿದ್ದು ಓದಕ್ಕೆ ನಿಮ್ಗೆ ಓದಿ ಪಾಲನೆ ಮಾಡೋದು ನಮ್ಮ ಇಷ್ಟ, ನಾವು ಮಾಡ್ತೀವಿ. ಅದನ್ನ ರಾಜ್ಯಪಾಲರ ಕೈಲೂ ಸುಳ್ಳು ಹೇಳ್ಸಕ್ ಈ ಕಾಂಗ್ರೆಸ್ನವ್ರು ಹೊರಟಿದ್ದಾರೆ. ಅಂತ ಸುಳ್ಳು ಹೇಳ್ತಾರೆ? ಸುಳ್ಳು ಇಲ್ಲ, ನಿಜವಾಗೇ ಇರುತ್ತೆ. ಆದ್ರೆ ಅವ್ರು ಓದ್ಲಿಕ್ಕೆ ಇಷ್ಟ ಇರ್ಲಿಲ್ಲ. ಅವ್ರಿಗೆ ಏನಾಗಿದೆ, ಜಿ ಇದು ಇದೆಯಲ್ಲ, ಅದ್ರ ಬಗ್ಗೆ ಇರ್ಬೋದು, ಅದನ್ನ ತಪ್ಪಿಸೋದಕ್ಕೋಸ್ಕರ ಮಾಡಿರ್ತಾರ ಅನ್ನೋ ಒಂದು ಭಾವನೆ ಅಷ್ಟೇ. ನಾನು ರಾಜ್ಯಪಾಲರಿಗೆ ಒಂದ್ ಮಾತು ಹೇಳಿದೆ, ನೀವು ಈ ರಾಜ್ಯವನ್ನ ಕಂಟ್ರೋಲ್ ಮಾಡೋರು ಅಲ್ವಾ? ಎಲ್ಲಾ ಮಸೂದೆಗಳನ್ನ ನೀವೇ ಹೋಗ್ತೀರಿ, ನೀವೇ ಜಾರಿ ಮಾಡ್ಕೊಡೋರು ಅಲ್ವಾ? ನೀವು ನಿಮಗೆ ಅದು ಜಾರಿ ಮಾಡೋರು ನೀವಿರ್ತೀರಲ್ವಾ? ಓದ್ಬೇಕು, ಆಗಲ್ಲ ಅನ್ನೋದು ಆಮೇಲೆ ಪ್ರಶ್ನೆ ಅಲ್ವಾ? ಕಾನೂನು ಸುವ್ಯವಸ್ಥೆ ಚೆನ್ನಾಗಿದೆ, ಪಂಚ ಗ್ಯಾರಂಟಿಗಳು ಚೆನ್ನಾಗಿ ಹೋಗ್ತಿದೆ, ಈ ತರದೆಲ್ಲ ವಿಚಾರಗಳನ್ನ ಹೇಳಿದ್ರೆ ರಾಜ್ಯದಲ್ಲಿ ಹಗಲ್ ದರೋಡೆ ಆಗ್ತಾ ಇದೆ, ಅಲ್ಲಲ್ಲಿ ಅತ್ಯಾಚಾರ ಪ್ರಕರಣಗಳಾಗ್ತಾ ಇದೆ, ಕಳ್ತನ, ಸುಲಿಗೆ ಎಲ್ಲ ನಡೀತಿದ್ದಾಗ ಕಾನೂನು ಸುವ್ಯವಸ್ಥೆ ಚೆನ್ನಾಗಿದೆ ಅಂತ ಹೇಳಿದ್ರೆ ಅದ್ ಹೆಂಗ್ ರಾಜ್ಯಪಾಲರು ಓದ್ಬಿಡ್ತಾರೆ? ಮೊನ್ನೆ ಭಾಷಣದಲ್ಲಿ ಹೇಳಿದಲ್ಲ, ಗ್ಯಾರಂಟಿ ತುಂಬಾ ಚೆನ್ನಾಗಿದೆ, ಇಡೀ ರಾಷ್ಟ್ರದಲ್ಲಿ ತುಂಬಾ ಚೆನ್ನಾಗಿದೆ ಅಂತ ಹೇಳಿದಲ್ಲ, ಅವ್ರ ಬಾಯೆಲ್ಲ ಹೇಳಿದ್ರು. ಏನ್ ಬೇರೆಯವರಿಂದ ಹೇಳ್ಸಿದ್ರ? ಯಾಕೆ ಇವ್ರಿಗೆ ಹೇಳ್ಬೇಕು? ಕಾನೂನು ಸುವ್ಯವಸ್ಥೆ ಎಲ್ಲ ಒಂದು ನೋಡಿ, ರಾಜ್ಯದ ಜನಸಂಖ್ಯೆ ಆಧಾರವಾಗಿ ಜನಸಂಖ್ಯೆದ ಇದರಲ್ಲಿ ಇವತ್ತು ಕಾನೂನುಗಳು ಒಂದೊಂದ್ ಕಡೆ ಹಾಗೆ ಆಗುತ್ತೆ, ಒಂದೊಂದು ರಾಜ್ಯದಲ್ಲಿ ಒಂದೊಂದ್ ತರ ಇರುತ್ತೆ. ಕರ್ನಾಟಕದಲ್ಲಿ ಇವತ್ತು ಮಂಗಳೂರು ಮತ್ತೆ ಕೆಲವು ಭಾಗ ಬಿಟ್ರೆ ಎಲ್ಲ ಕಡೆ ಶಾಂತಿಯುತವಾಗಿರುತ್ತೆ. ಹಿಂದುತ್ವ ಆಧಾರವಾಗಿ ಬಂದಂತ ಸಂದರ್ಭದಲ್ಲಿ ಗೊಂದಲಗಳನ್ನು ಸೃಷ್ಟಿ ಮಾಡ್ತಾನೆ ಬರ್ತಾ ಇರ್ತಾರೆ. ಅದಕ್ಕೆ ಕೆಲವು ಟೈಮ್ ಗೊಂದಲ ಆದಾಗ ಮರ್ಡರ್ ಆಗೋದು ಇವೆಲ್ಲ ಸಹಜ ಬರ್ತವೆ. ನನ್ನ ಲೆಕ್ಕದಲ್ಲಿ ಇವತ್ತು ರಾಜ್ಯ ಸರ್ಕಾರ ಎಷ್ಟು ಪ್ರಯತ್ನ ಮಾಡ್ಬೇಕು ಅಷ್ಟು ನಾವು ಮಾಡಿದ್ದೀವಿ, ಚೆನ್ನಾಗಿದೆ ಅನ್ನಿಸ್ತದೆ. ಅದ್ರಲ್ಲೇ ಒಂದಿಷ್ಟು ಹೆಚ್ಚು ಕಮ್ಮಿ ಆಗೇ ಆಗತ್ತಲ್ವಾ? ಆಗತ್ತೆ, ಯಾರು ನಾವೇನ್ ದೇವರಲ್ಲ, ಹಾಗೆ ಆಗತ್ತೆ. ಇದನ್ನ ಪಾಲನೆ ಮಾಡುವಂತ ಇದನ್ನ ಇವತ್ತು ಹೋಮ್ ಮಿನಿಸ್ಟರ್ ಮಾಡ್ಬೇಕು, ಅದನ್ನ ಸ್ವಲ್ಪ ಗಟ್ಟಿ ಮಾಡಿ ಅಂತ ನಾವು ಹೇಳ್ತೀವಿ, ಅದೆಲ್ಲ. ಆಯ್ತು. ಅಧಿವೇಶನ ಸದನದ ಸಂದರ್ಭದಲ್ಲಿ ಬಿಜೆಪಿ ನಾಯಕರ ಯಾವುದೇ ಪ್ರಶ್ನೆಗೆ ಕಾಂಗ್ರೆಸ್ನ ಮಂತ್ರಿವರ್ಯರು ಅಥವಾ ಸಚಿವರು ಉತ್ತರ ಕೊಡಬೇಕು, ಎಲ್ಲದಕ್ಕೂ ಪ್ರಿಯಾಂಕ್ ಖರ್ಗೆ ಅವರು ಎದ್ದೆದ್ದು ಉತ್ತರ ಕೊಡ್ತಾರಲ್ಲ, ಯಾಕೆ ಅಂತ? ಇಲ್ಲ ನೋಡಿ, ಏನಾಗುತ್ತೆ, ಅವರಲ್ಲೂ ಇದ್ದಾರೆ, ಅವರಲ್ಲೂ ವಿರೋಧ ಪಕ್ಷ ನಿಂತ್ಕೊಂಡು ಮಾತಾಡಿ, ನಾವು ಬೇಡ ಅನ್ನೋದಲ್ಲ. ನೀವು ಮಾತಾಡಿ, ನಮ್ಮ ಇವರು ಮಾತಾಡಿ, ನೀವು ಮಾತಾಡ್ಬೇಕು, ನಾವು ಮಾತಾಡಲ್ಲ, ನಾವು ಮಾತಾಡ್ಬೇಕು, ನೀವು ಮಾತಾಡ್ಬೇಕು, ಬೇಕಾದ್ರೆ ಅವರು ಇದು ಮಾಡ್ಲಿ, ನಾವು ಬೇಡ ಅನ್ನೋದಲ್ಲ. ಅವರೆಲ್ಲ ಮಾತಾಡ್ತಾರೆ, ಎದ್ದು ಏನ್ ಬೇಕಾದ್ರೂ ಮಾತಾಡ್ತಾರೆ, ಮುಖ್ಯಮಂತ್ರಿ ನಿಂತರು ಮಾತಾಡ್ತಾರೆ. ಇವೆಲ್ಲ ಏನಾಗುತ್ತೆ, ತಮ್ಮ ಗೊಂದಲಗಳು ಇರ್ತದೆ ಇವತ್ತು ಅಲ್ವಾ? ಇವತ್ತು ವಿಜೇಂದ್ರ ಮಾತಾಡ್ತಾ ಇದ್ರು, ನಾವು ಯಾರು ಮಾತಾಡ್ಲಿಲ್ಲ. ನಾನಿತ್ತು ಇವತ್ತು ಮಾತಾಡಕ್ಕೆ, ಎಲ್ರು ಕೂಗಾಡಿದ್ರು, ಯಾಕೆ ಮಾತಾಡಿದ್ರಿ ನೀವು? ಹಾಗೆ ಯಾರಿಗೂ ಸುಧಾರ್ಸಕ್ ಆಗೋದಿಲ್ಲ ಇಲ್ಲಿ ಅಲ್ವಾ? ಅವರ ವ್ಯಕ್ತಿತ್ವ ಅವರು ಅಲ್ಲಿ ಪ್ರದರ್ಶನ ಮಾಡಕ್ ಹೋಗ್ತಾರೆ, ಇದೆಲ್ಲ ನಡೀತದೆ. ಇಷ್ಟೇ ಬಿಟ್ರೆ ಏನಿಲ್ಲ, ಚೆನ್ನಾಗಿ ನಡೀತದೆ.